सांसों में छिपा है ये, पुरखों की कृपा है ये, दिखलाएगा रास्ता। योगानुशासनम, अथ योगानुशासनम। दुनिया में प्रसिद्ध जो, अपने आप सिद्ध जो, रखना इसके आसरा। योगानुशासन, योगानुशासन, योगारंभ हो, योगारंभ हो, योगारंभ हो। विश्व का भेद भी हमने योगा है। योगारंभ हो, योगारंभ हो, जो सुलझा दे जीवन को योग है। जो सुलझा दे जीवन को योग है। योगानुशासन, योगानुशासन, भारत ने ही योग सिखाया, जग में फैलाया, विश्व ने अपनाया, नियंत्रण आया रोग पे। विश्व ने जैसे हटाया जो अधिकारी, अब आरोग्य पे है सब हो पाया योग से। सदियों से रहा है सब ये देख रहा है, हर दम का आसरा। योगारंभ हो, योगारंभ हो, ये शरीर का संजोग है। योगारंभ हो, जो सुलझा दे जीवन को वो योग है। जो सुलझा दे जीवन को वो योग है। योगारंभ हो, ಎಲ್ಲರಿಗೂ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಬಬರ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಋಷಿ ಶರಣರನ್ನು ಸ್ಮರಿಸಿಕೊಂಡು ಇವತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಆಯುಷ್ ಇಲಾಖೆ ಸರ್ಕಾರ, ಕೇಂದ್ರ ಸರ್ಕಾರಗಳು ನಿಗದಿಪಡಿಸಿದಂಥ ಪ್ರೋಟೋಕಾಲನ್ನು ನಾವು ಇವತ್ತಿಂದ ಸುಮಾರು ಭಾಳ ದಿನ 1 ವಾರದಿಂದ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಆ ಪ್ರೋಟೋಕಾಲನ್ನು ಪ್ರಾಕ್ಟೀಸ್ ಮಾಡೋಣ. ಬೆನ್ನುಹುರಿ ನೇರವಾಗಿರಲಿ, ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ, ಕುತ್ತಿಗೆ ನೇರವಿರಬೇಕು. ಓಂಕಾರವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಳ್ಳಿ. ಓ
ಪ್ರಾರ್ಥನೆಯನ್ನು ಮಾಡೋಣ. ಸಂಗಚದ್ವಂ ಸಂವದದ್ವಂ ಸಂವೋ ಮನಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನನ ಉಪಾಸತೆ ಸಂಜಾನನ ಉಪಾಸತೆ. ನಿಧಾನವಾಗಿ ಎರಡು ಕೈಗಳನ್ನು ಜೋಡಿಸಿ ಕೈಗಳನ್ನು ಉಜ್ಜಿ ಜೋರಾಗಿ ತಿಕ್ಕಿ ಇದನ್ನ ಕಣ್ಣಿನ ಮೇಲೆ ನಿಧಾನವಾಗಿ ಕಣ್ಣಿನ ಆಡಿಸಿ ಈಗ ನಿಂತು ಮಾಡುವಂತ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಈಗ ಈ ರೀತಿ ನಿಧಾನವಾಗಿ ಎರಡೂ ಕೈಗಳನ್ನ ನೆಲದ ಮೇಲಿಟ್ಟು ಕುತ್ತಿಗೆಗಳನ್ನ ಸಡಿಲಿಸೋದು. ಈಗ ಹೇಗಂತಂದ್ರೆ ಉಸಿರನ್ನ ತೆಗೆದುಕೊಟ್ಟ ಮೇಲ್ಗಡೆ ಹೋಗೋದು, ಉಸಿರನ್ನ ಬಿಡ್ತಾ ಕೆಳಗಡೆ ಬರೋದು, ಮತ್ತು ಉಸಿರು ತೆಗೆದುಕೊಟ್ಟ ಮೇಲೆ ಹೋಗೋದು. ಈ ರೀತಿ ಆಮೇಲೆ ಬಲ ಕಿವಿಯನ್ನ ಬಲ ಭುಜಕ್ಕೆ ತಾಕ್ಸೋದು. ಮತ್ತೆ ನಿಧಾನವಾಗಿ ಮಾಡಬೇಕು. ಸೂಕ್ಷ್ಮ ವ್ಯಾಯಾಮಗಳನ್ನ ಉಸಿರಾಟದೊಂದಿಗೆ ಮಾಡಬೇಕು. ಉಸಿರನ್ನ ಬಿಗಿ ಹಿಡ್ಕೋಬಾರ್ದು. ಆಮೇಲೆ ಬಲಕ್ಕೆ, ಆಮೇಲೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ಎಡಕ್ಕೆ, ಮತ್ತು ಉಸಿರನ್ನು ತೆಗೆದುಕೊಟ್ಟ ಬಿಡಬೇಕು. ಈ ರೀತಿ ಎಡಕ್ಕೆ ಬಲಕ್ಕೆ ಉಸಿರಾಟದೊಂದಿಗೆ ಕುತ್ತಿಗೆಗಳನ್ನು ಸಡಿಲಿಸುವುದು. ಈಗ ಆನಂತರ ಕುತ್ತಿಗೆಯನ್ನು ರೊಟೇಟ್ ಮಾಡಿ ಈ ಆಸನಗಳು ಸೂಕ್ಷ್ಮ ವ್ಯಾಯಾಮಗಳು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಮಾಡಬೇಕು ಮತ್ತು ಒಂದು ನಿಗದಿಪಡಿಸಿದಂಥ ಆಸನಗಳನ್ನು ಮಾಡ್ಯಾರ. ಎಲ್ಲರೂ ಮಾಡಬೇಕು ಅನ್ನೋ ಉದ್ದೇಶ ತಗೊಂಡು ಆಯುಷ್ಯ ಇಲಾಖೆ, ಸರ್ಕಾರ, ಕೇಂದ್ರ ಸರ್ಕಾರ ಇವುಗಳನ್ನು ಮಾಡಲಾಗಿದೆ. ಈ ರೀತಿ ನಂತರ ಈಗ ಸೂಕ್ಷ್ಮ ಕೈಗೆ ಸೂಕ್ಷ್ಮ ವ್ಯಾಯಾಮಗಳು ಮಾಡು. ಈ ರೀತಿ ಸಮಸ್ಥಿತಿಯಲ್ಲಿ ಇರಬೇಕು. ಈ ರೀತಿ ಕೇಳು. ದೋ ತೀ ಕ್ಷ. ಇನ್ನೊಂದ್ಸಲ ಮಾಡೋಣ. ಏಕ್ ದೋ ತೀನ್ ಕ್ಷ. ಆ ನಂತರ ಏನ್ ಮಾಡಬೇಕು? ಕೈಗಳನ್ನ ಭುಜದ ಮೇಗಿಟ್ಟು ನಿಧಾನವಾಗಿ ನಮ್ಮ ಭುಜಗಳನ್ನ ಸಡಿಲಿಸೋದು. ಭುಜದ ವ್ಯಾಯಾಮಗಳು ರಿವರ್ಸ್. ಈ ರೀತಿ ಒಂದು 5 ಸಲ 10 ಸಲ ಮಾಡ್ಬೋದು. ಇಷ್ಟು ಮಾಡಿದ ನಂತರ ಕಟಿ ಅರ್ಧ ಕಟಿ ಚಕ್ರಾಸನ, ನಡಕ್ಕೆ ಸೂಕ್ಷ್ಮಗಳನ್ನ ವ್ಯಾಯಾಮಗಳನ್ನು ಮಾಡೋದು. ನಿಧಾನವಾಗಿ ಬಲಗಡೆ ತಿರುಗೋದು. ನಮ್ಮ ಎಡಗೈ ಈ ರೀತಿ ಇರಬೇಕು, ಬಲಗೈಯ ಹಿಂದ್ಗಡೆ ಇರಬೇಕು. ನಮ್ಮ ದೃಷ್ಟಿ ಬಲ ಭುಜದ ಕಡೆ ಇರಬೇಕು, ಬಲಗೈ ನೇರವಾಗಿರಬೇಕು. ಗೋ. ಇನ್ನೊಂದ್ಸಲ. ಮತ್ತೆ ಇನ್ನೊಂದ್ಸಲ ಮಾಡೋಣ. ಈ ರೀತಿ ಸೂಕ್ಷ್ಮ. ಇನ್ನ ಆಮೇಲೆ ಚೇರ್ ಬ್ಯಾಕ್ ಕುಂತಾಗ ಮಾಡೋದು. ಈ ರೀತಿ ಇದು ಚಕ್ರ, ಇದು ಚೇರ್ ಪೊಸಿಷನ್. ನಮ್ಮ ಕಾಲುಗಳಿಗೆ ನಡಗಳಿಗೆ ಸಡಿಲಿಸೋದು. ಇದು ಇಷ್ಟು ನಿಂತು ಮಾಡುವಂತ ಸೂಕ್ಷ್ಮ ವ್ಯಾಯಾಮಗಳು. ಇನ್ನ ನಿಂತು ಮಾಡುವಂತ ಆಸನಗಳನ್ನು ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿರಬೇಕು. ಸಮಸ್ಥಿತಿಯಲ್ಲಿ ಅಂತ ಈಗ ತಾಡಾಸನ ಮಾಡು. ಕೈಗಳನ್ನ ಈ ರೀತಿ ಲಾಕ್ ಮಾಡೋದು, ಕೈಗಳನ್ನ ಮೇಲ್ಮುಖ ಮಾಡೋದು. ನಮ್ಮ ಎರಡೂ ಕೈಗಳು ಕಿವಿತಾಗಿರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎಷ್ಟು ಸಾಧ್ಯ ಆದಷ್ಟು ಬುಡವನ್ನ ಮೇಲ್ಗಡೆ ಎತ್ತಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ನಿಲ್ಲಬೇಕು. ಈ ಆಸನ ಮಾಡೋದ್ರಿಂದ ಸಣ್ಣ ಮಕ್ಕಳು ಗಿಡ್ಡಿದ್ದವ್ರು ಹೈಟ್ ಆಗ್ತಾರ, ಮೆಮೊರಿ ಪವರ್ ಜಾಸ್ತಿ ಆಗ್ತದ, ಸಿಟ್ಟು ಕಡಿಮೆ ಆಗ್ತದ. ಅಷ್ಟೇ ಅಲ್ಲದೆ ನಮ್ಮ ಮೆದುಳಿಗೆ ಹೊಡೆಯುವಂಥ ಸ್ಟ್ರೋಕ್ಗಳು
ಬಹಳಷ್ಟು BP ಹಾರ್ಟ್ ಅಟ್ಯಾಕ್ ಆಗ್ತಿರ್ತಲ್ಲ, ಅದನ್ನ ನಿಯಂತ್ರಣದಲ್ಲಿಡುವಂಥ ತಾಡಾಸನ. ಇದನ್ನ ಮಾಡ್ತಾ ಇರಬೇಕು ದಿಗೇಡಿ ವಿಶ್ರಾಮ. ಇದಾದ ನಂತರ ವೃಕ್ಷಾಸನ ಮಾಡೋದು. ಎಡಗಾಲನ್ನ ಎತ್ತಿ ಬಲ ತೊಡೆಯ ಮೇಲೆ ಇಡೋದು. ಇದನ್ನ ನಿಧಾನವೇ ಮಾಡಬೇಕು. ಮನಸ್ಸಿನ ಏಕಾಗ್ರತೆಯೊಂದಿಗೆ ಮಾಡುವುದರಿಂದ ಚೆನ್ನಾಗಿ ನಾವು ನಿಲ್ಲಬಹುದು. ಬಲಗಾಲನ್ನು ಎತ್ತಿ ಎಡ ತೊಡೆ ಮೇಲೆ ಇಡೋದು. ಯಾರಿಗೆ ಮಾಡಕ್ಕೆ ಬರೋದಿಲ್ಲ ಅವರು ಗೋಡೆಗೆ ನಿಂತು ಪ್ರಾಕ್ಟೀಸ್ ಮಾಡಬಹುದು. ಇದು ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. ಇದೇನ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನಾವು ದಿನಾಲು ಪ್ರಾಕ್ಟೀಸ್ ಮಾಡಬೇಕು. ಇಷ್ಟು ನಂತರ ಪಾದಹಸ್ತಾಸನ. ಈ ರೀತಿ ಕೈಗಳಿರಬೇಕು. ಪಾದಹಸ್ತಾಸನ ಮಾಡಬೇಕು. ಈ ರೀತಿ ಸಮಸ್ಯೆ ತಿಳ್ಬೇಕು. ಕೌಂಟ್ದೊಂದಿಗೆ ಮಾಡಬೇಕು. ಸಾಧ್ಯ ಆದರೆ ಎಲ್ಲ ಕಡೆ ಕೌಂಟ್ ಮಾಡುವುದರಿಂದ ಎಲ್ಲರಿಗೂ ಮಾಡಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಪಾಲಕರು, ಕಾರ್ಯಕರ್ತರು, ಎಲ್ಲ ಸಾರ್ವಜನಿಕರು ಭಾಗವಹಿಸಿದ್ದಾರೆ. ಅದಕ್ಕೆ ಸಾಧ್ಯವಾದ ಯೋಗ ಶಿಕ್ಷಕರು ಕೌಂಟ್ದೊಂದಿಗೆ ಮಾಡಬೇಕು. ಆಮೇಲೆ ಈ ರೀತಿ ಎಷ್ಟು ಸಾಧ್ಯ ಕೈಗಳ ಮೇಲ್ಗಡೆ ಎತ್ತಬೇಕು. ಎತ್ತಿದ ಕೈಗಳ ನನಗ ಇದೇ ರೀತಿ ಕೈಗಳಿರಬೇಕು. ನಡದಿಂದ ಮೇಲಿನ ಭಾಗವನ್ನ ಬಗ್ಗಿಸ್ಬೇಕು. ಕಾಲುಗಳು ನೇರವಾಗಿರ್ಬೇಕು. ಈ ರೀತಿ ಕೈಗಳನ್ನು ಊರಿ ನಮ್ಮ ಹಣೆಯನ್ನ ಮೊಣಕಾಲಿಗೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡುದು. ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಕೈಗಳಿರಲಿ, ನಡದ ಮೇಲಿರಲಿ. ಈ ನಡದಿಂದ ಕೆಳಗಿನ ಭಾಗ ನೇರವಾಗಿರಬೇಕು. ನಡದಿಂದ ಮೇಲಿನ ಭಾಗನ ಸಾಧ್ಯ ಆದಷ್ಟು ಬಗ್ಗಿಸಬೇಕು. ನಿಮ್ಮ ಶಕ್ತಿ ಅನುಸಾರ ಮಾಡಿ ಭಕ್ತಿ ಶ್ರದ್ಧೆಯಿಂದ ಯೋಗವನ್ನು ಮಾಡಬೇಕು. ಅಂದಾಗ ನಿಧಾನವಾಗಿ ಈ ರೀತಿ ಇರಬೇಕು. ಈ ರೀತಿ ಇದು ಪಾದ ಹಸ್ತಾಸನ. ಇಷ್ಟು ಮಾಡಿದ ನಂತರ ಏನ್ ಮಾಡ್ಬೇಕು? ಇನ್ನ ತ್ರಿಕೋಣಾಸನ. ಈ ರೀತಿ ಕೈಗಳಿರಬೇಕು. ಕಾಲುಗಳು ಈ ರೀತಿ ಇರಲಿ. ಈ ಕೈಯನ್ನ ಇಲ್ಲಿ ಹಚ್ಚಬೇಕು. ಈ ರೀತಿ ಕೈಗಳು ಹೀಗಿರಬೇಕು. ಆಗಣ ಈ ರೀತಿ
ಇನ್ನೊಂದ್ಸಲ ಮಾಡೋಣ. ಇದು ತ್ರಿಕೋನ. ಇಷ್ಟು 5 ಆಸನಗಳನ್ನ ನಿಂತು ಮಾಡುವಂತ ಆಸನಗಳು. ಇನ್ನ ಕುಳಿತು ಮಾಡುವಂತ ಆಸನಗಳನ್ನು ಮಾಡೋಣ. ಈ ರೀತಿ ಕಾಲು ಇರಬೇಕು. ಇದು ದಂಡಾಸನ, ಈ ರೀತಿ ಇರಬೇಕು. ಇದು ದಂಡಾಸನ. ಆಮೇಲೆ ಇದು ಭದ್ರಾಸನ, ಈ ರೀತಿ ಕಾಲುಗಳಿರಬೇಕು. ಇದು ಭದ್ರಾಸನ. ಭದ್ರಾಸನ ಗಂಟ್ಲೆ ವಜ್ರಾಸನ. ಊಟ ಮಾಡಿ ಕೊಂಡುವಂತ ಏಕೈಕ ಆಸನಗಳೇ ಇದು ವಜ್ರಾಸನ. ಈ ರೀತಿ ಕೂತ್ಕೊಳ್ಬೇಕು. ಇದು ಊಟ ಮಾಡಿ ಒಂದು 5 ನಿಮಿಷ ಬಿಟ್ಟು ಈ ರೀತಿ ಕೂತ್ರೆ ನಮ್ಮ ಜಠರ ಕ್ರಿಯೆ ಚೆನ್ನಾಗಿ ಡೈಜೆಷನ್ ಆಗ್ತದ. ಮತ್ತೆ ಯಾರಿಗೆ ಪಚನ ಕ್ರಿಯೆ ಚೆನ್ನಾಗಿ ಆಗೋದಿಲ್ಲ ಅವರು ಈ ಆಸನದಲ್ಲಿ ಹೆಚ್ಚೆಚ್ಚಿ ಕೂತ್ಕೊಳ್ಬೇಕು. ಆ ನಂತರ ಏನ್ ಮಾಡಬೇಕು, ಅರ್ಧ ಉಷ್ಟ್ರಾಸನ. ಈ ರೀತಿ ಕೈಗಳಿರಬೇಕು. ಇವೆರಡೂ ಕಾಲುಗಳು ಕೂಡಿರಬೇಕು. ಈ ಭಾಗ ನೇರವಾಗಿರ್ಬೇಕು, ಹೀಗೆ ಇರಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಈ ರೀತಿ ಇರಬೇಕು. ನಿಧಾನವಾಗಿ ಮಾಡಬೇಕು. ಅರ್ಧ ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ ಅಂದ್ರೆ ಬಲಗೈಯಿಂದ ಬಲಗಾಲಿನ ಹಿಮ್ಮಡೆ ಹಿಡ್ಕೋಬೇಕು. ಎಡಗೈಯಿಂದ ಎಡಗೈ ಹಿಮ್ಮಡೆ ಹಿಡ್ಕೋಬೇಕು. ಇದು ಇನ್ನ ಶಶಾಂಕಾಸನ. ಯಾರು ಮಾನಸಿಕವಾಗಿ ಬಲ್ಲವರಿಗೆ ಮತ್ತು ಬಹಳ ಆಯಾಸ ಆದಾಗ, ಬೇಜಾರಾದಾಗ ಈ ಆಸನ ಮಾಡಬೇಕು. ಇದು ಚೈಲ್ಡ್ ಪೋಷನ್ ಹೇಳ್ತಾರೆ, ಶಶಾಂಕಾಸನ ಅಂತಾರೆ. ಶಶಾಂಕಾಸನ ಆದ ನಂತರ ಉತ್ಥಾನ ಮಂಡುಕಾಸನ. ವಜ್ರಾಸನದಲ್ಲಿ ಕಾಲುಗಳನ್ನ ಅಗಲ ಮಾಡಬೇಕು. ಎರಡೂ ಕೈಗಳಿಂದ ಈ ರೀತಿ ಇಟ್ಕೋಬೇಕು. ಇದು ಉತ್ಥಾನ ಮಂಡೂಕಾಸನ. ಆನಂತರ ನಿಧಾನ ಎರಡೂ ಕಾಲುಗಳನ್ನು ಈ ರೀತಿ ಬಂದು ಕಾಲುಗಳನ್ನು ನೇರವಾಗಿ ಕುತ್ಕೊಳ್ಬೇಕು. ಈ ರೀತಿ. ಈಗ ವಕ್ರಾಸನ ಈ ರೀತಿ ಮಾಡಬೇಕು. ಎಡಗೈಯಿಂದ ಎಡಗಾಲಿನ ಇಲ್ಲಿ ಮೊಣಕಾಲು ಹಿಡ್ಕೋಬೇಕು. ಈ ರೀತಿ ತಿರುಗಬೇಕು. ಇನ್ನೊಂದ್ಸಲ ಈ ಕಡೆ ಎರಡೆರಡು ಸಲ ನಾವಲ್ಲೇ ಎಲ್ಲರೂ ಯೋಗ ಶಿಕ್ಷಕರು ಮಾಡಿಸಬೇಕು. ಇಷ್ಟು ಕುಳಿತು ಮಾಡುವಂಥ ಆಸನಗಳು ಅದು. ಇನ್ನು ಹೊಟ್ಟೆಯ ಕೆಳಗೆ ಮಾಡುವಂಥ ಆಸನಗಳು ಮಕರಾಸನ. ಈ ರೀತಿ ಕಾಲುಗಳು ಇರಬೇಕು. ಮಕರ. ಇಲ್ಲಿ 3 ಆಸನಗಳನ್ನು, ಹೊಟ್ಟೆಯ ಕೆಳಗೆ ಮಾಡುವಂಥ 3 ಆಸನಗಳನ್ನು ಮಾಡಲಾಗಿದೆ. ಅದನ್ನ ಈ ರೀತಿ ಕೈಗಳು ಭುಜಂಗಾಸನ. ಈ ರೀತಿ ಕೈಗಳು ಎತ್ತಬೇಕು. ಎರಡೂ ಕಾಲಗಳು ಕೂಡಿರಬೇಕು. ಈ ರೀತಿ ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಹೀಗಲ್ಲ, ಕೆಲವೊಬ್ಬರು ಹಿಂಗೆ ಮಾಡ್ತಾರೆ. ಇಷ್ಟ ಇರಬೇಕು. ಇದು ಕರೆಕ್ಟ್ ಪೊಸಿಷನ್. ಈ ರೀತಿ ಭುಜಂಗಾಸನ. ಭುಜಂಗಾಸನ ಹಾಗಂತ ಶೀತು ಮೊದಲಾಸನ. ಎರಡೂ ಕೈಗಳನ್ನ ಕಡೆ ಕೆಳಗಿಡಬೇಕು, ಗದ್ದ ಊರಬೇಕು. ಎರಡೂ ಕಾಲುಗಳನ್ನ ನೇರವಾಗಿ ಮಾಡಬೇಕು. ಈ ರೀತಿ ಗಟ್ಟಬೇಕು. ಒಂದು 45 ಡಿಗ್ರಿ, 35. ಇದು ಇಷ್ಟು 3 ಆಸನಗಳು
ಹೊಟ್ಟೆಯ ಕೆಳಗಡೆ ಮಾಡುವಂತ ಆಸನವು ಇನ್ನು ಹೊಟ್ಟೆಯ ಮೇಲೆ ಮಾಡುವಂತ ಆಸನಗಳು. ಆಮೇಲೆ ನೆಕ್ಸ್ಟ್ ಹೊಟ್ಟೆಯ ಮೇಲ್ಗಡೆ ಮಾಡುವಂತ ಆಸನಗಳು. ನೆಕ್ಸ್ಟ್ ಸೇತು ಬಂದ ಆಸನ. ಈ ರೀತಿ ಕೈಗಳಿರಬೇಕು. ನಮ್ಮ ಎರಡೂ ಕೈಗಳನ್ನು ಹಿಂಬಡ ಇಟ್ಕೋಬೇಕು. ಇದು ನಡದ ನೋವು ತೊಂದರೆ ಇದ್ದವರು ಮತ್ತು ಬೆನ್ನಿನ ನೋವು ತೊಂದರೆ ಇದ್ದವರು ಡೈಲಿ ಮಾಡ್ಬೇಕು. ಬಹಳ ಮಂದಿಗೆ ನಡದ ನೋವುಗಳನ್ನ ಬಳಲ್ತಾ ಇದ್ದಾರೆ. ಬಹಳಷ್ಟು ಮಂದಿ ನಮಗೆ ಗೆಳೆಯರು ನಡದ ನೋವು ಆಗ್ಯದ್ರಿ, ಹೇಳಕ್ ಬರೋದಿಲ್ಲ, ಕುಂಡ್ರಾಕ್ ಬರೋದ್ರಿ, ಭಾಳ ತೊಂದರೆ ಐತಿ. ವೇಟ್ ಕಡಿಮೆ ಇದ್ದವ್ರು ಸರಕ ನಡದ ನೋವಿನಿಂದ ಬಳಲಾಕತ್ತಾರೆ. ಯಾಕಂತಂದ್ರೆ ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡಾರೆ. ಊಟದಲ್ಲಿ ಚೆನ್ನಾಗಿರೋದಿಲ್ಲ, ಆಸನಗಳನ್ನು ಮಾಡೋದಿಲ್ಲ, ಶರೀರಕ್ಕೆ ಯಾವ ವ್ಯಾಯಾಮಗಳು ಮಾಡಬೇಕನ್ನೋ ಸರ ಗುರುತಿರುವ. ಇಷ್ಟು ಇದಾದ ನಂತರ ಉತ್ಥಾನ ಪಾದಾಸನ ಈ ರೀತಿ ಕೇಳೋದು. ಇದು ಉತ್ಥಾನ ಪಾದಾಸನ. ಆಮೇಲೆ ಅರ್ಧ ಹಲಾಸನ. ಅರ್ಧ ಹಲಾಸನ ಆದ ನಂತರ ಪವನ ಮುಕ್ತಾಸನ. ಎರಡು ಕೈಗಳು ಲಾಕ್ ಮಾಡಬೇಕು. ಈ ರೀತಿ ಕೈಗಳು ಲಾಕ್ ಮಾಡಿ ಗದ್ದ ನಮ್ಮ ಮೊಣಕಾಲಿಗೆ ಹಚ್ಚಬೇಕು. ಪವನ ಅಂದ್ರೆ ಗಾಳಿ, ಮುಕ್ತ ಅಂದ್ರೆ ಹೊರಗೆ ಹಾಕೋದು, ಹೊರಗಡೆ ಹಾಕ್ಬಿಡುದು, ಗಾಳಿಯನ್ನು ಹೊರಗೆ ಹಾಕೋದು. ಈ ರೀತಿ ನೆಕ್ಸ್ಟ್ ಶವಾಸನ. ಶವಾಸನ ಅಂತಂದ್ರೆ ನಾವು ಮಾಡಿದಂಥ ಅನೇಕ ಆಸನಗಳೆಲ್ಲ ದೇಹ ದಣಿದಿದೆ. ಈ ದಣಿದ ದೇಹಕ್ಕೆ ಶವಾಸನದಿಂದ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಇಲ್ಲೇ ಕಾಲಿನ ಬೆರಳುಗಳಿಂದ ಹಿಡಿದು ಕುತ್ತೆ ಭಾಗದವರೆಗಿನ ಎಲ್ಲ ನರನಾಡಿಗಳನ್ನ ಸಡಿಲಿಸೋದು ಮತ್ತು ಅವಕ್ಕೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು. ಇಷ್ಟು ನಾವು ಪಡೆದುಕೊಂಡ ನಂತರ ಇಡೀ ದೇಹ ಆಸನಗಳನ್ನು ಮಾಡಿ ಶಾಂತವಾಗೈತಿ, ಪ್ರಫುಲ್ಲವಾಗೈತಿ. ಇಡೀ ಮನುಷ್ಯನು ನೀವು ಆನಂದವಾಗಿ ಇವತ್ತಿರ್ತೀರಿ. ಅದಕ್ಕೆ ನಾವು ದಿನಾಲು 1 ತಾಸಾದರೂ ಸರಕ ಎಷ್ಟು ಬೇಕೋ ಅಷ್ಟು ಸಮಯವನ್ನು ಪಡೆದುಕೊಂಡು ನಿಗದಿಪಡಿಸಿದಂಥ ಇಷ್ಟು ಏನು ಈ ಅಂತಾರಾಷ್ಟ್ರೀಯ ಯೋಗದ ಪ್ರೋಟೋಕಾಲನ್ನು ಡೈಲಿ ಇಷ್ಟು ಮಾಡಿದರೆ ಸಾಕು. ನಿಮ್ಮ ಶರೀರವನ್ನು ಚೆನ್ನಾಗಿ, ನಿಮ್ಮ ಜೀವನ ಶೈಲಿ ಬದಲಾವಣೆ, ಊಟದಲ್ಲಿ ಬದಲಾವಣೆ, ನಿಮ್ಮ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಇಷ್ಟು ನೀವು ಜೀವನದಲ್ಲಿ ಅಳವಡಿಸ್ಕೊಂಡದ್ದು ಇದ್ರೆ ನೀವು 100 ವರ್ಷ ಚೆನ್ನಾಗಿ ಬದುಕ್ತೀರಿ. ಇನ್ನು ನಿಧಾನವಾಗಿ ಬಲಗನೆ ಇದು ಕೈಗಳನ್ನು ಉತ್ತಿ ಕಣ್ಮೆಗೆ ಆಡಿಸಿ ಬಲಗೈನೆತ್ತಿ ಎದ್ದು ಕೂತ್ಕೊಳ್ಬೇಕು. ಇನ್ನು ಈಗ ಕಪಾಲಭಾತಿಯನ್ನು ಮಾಡೋಣ. ಈ ರೀತಿ ಚಿನ್ಮಯ ಮುದ್ರೆ ಕೊಟ್ಟು ಬೆನ್ನು ನೇರವಾಗಿರಲಿ. ಮೂಗಿಂದ ಉಸಿರು, ಎರಡೂ ಮೂಗಿಂದ ಉಸಿರು ಹೊರಗಡೆ ಹೋಗ್ಬೇಕು. ಉಸಿರು ತೆಗೆದುಕೊಳ್ಳಂಗಿಲ್ಲ. ಇಷ್ಟು ಕಪಾಲಭಾತಿ. ಅಲ್ಲಿ ಸಮಯದ ಅಭಾವದಿಂದ ಸ್ವಲ್ಪ ನಾವು ಮಾಡಿಸ್ತು. ನೀವು ದಿನಾಲು ಇದು ಕಪಾಲಭಾತಿ 3 ಪ್ರಕಾರದ. ಒಂದು ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿಯಲ್ಲಿ ಮಾಡಬೇಕು. ಇದನ್ನು ಮಾಡೋದ್ರಿಂದ ನಮ್ಮ ಮೂಗಿನ ಹೊರಳಿ ಮತ್ತು ಎಲ್ಲ ಆಮ್ಲಜನಕವು ಚೆನ್ನಾಗಿ ಶರೀರದಲ್ಲಿ ಹೋಗೋದ್ರಿಂದ ನಮ್ಮಲ್ಲಿರುವಂಥ ಅಸ್ಮಾ, ಅಲರ್ಜಿಕು, ನೆಗಡಿ, ಕೆಮ್ಮು, ದಮ್ಮು ಎಲ್ಲ ಹೊರಗೆ ಹೋಗ್ತಾವೆ. ಅದಕ್ಕೆ ದಿನಾಲು ನಾವು ಮಾಡಕ್ಕೆ ಕಲಿಬೇಕು. ಡೈಲಿ 1 ಅರ್ಧ ತಾಸರ ಪ್ರಾಣಾಯಾಮಗಳನ್ನು ಮಾಡಬೇಕು. ಇಷ್ಟಾದ ನಂತರ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ.
ರಿವರ್ಸ್. ಆದ್ರೆ ನಾಡಿ ಶೋಧನ, ಎಡಗಡೆಯಿಂದ ಉಸಿರು ತೆಗೆದುಕೊಳ್ಳೋದು, ಹಾಗೆ ನಿಲ್ಲಿಸೋದು, ಬಲಗಡೆ ಬಿಡೋದು, ಮತ್ತೆ ಹಾಗೆ ನಿಲ್ಲಿಸೋದು ಖಾಲಿ ಹೊಟ್ಟಲೆ, ಮತ್ತೆ ಪುನಃ ಉಸಿರನ್ನ ಬಲಗಡೆಯಿಂದ ತೆಗೆದುಕೊಳ್ಳೋದು. ಉಸಿರನ್ನ ತೆಗೆದುಕೊಳ್ಳುವ ಮುಂದೆ ಓಂ ಮತ್ತೆ ತೆಗೆದುಕೊಳ್ಳೋದು, ಬಿಡುವ ಮುಂದೆ ಓಂ ಮತ್ತೆ ಬಿಡಬೇಕು. ನಮ್ಮ ಮನಸ್ಸು ಉಸಿರಾಟದ ಜೊತೆ ಇರಬೇಕು. ನಾಡಿಶೋನ ಇನ್ನು ಮೆತ್ತೆ ಸೂಕ್ಷ್ಮ ಮಾಡೋ ರೀತಿ ಅವನ್ನ ಏನು ಮಾಡೋದು, ಸ್ವಲ್ಪ ಏಕತೆ ಮಾಡೋದು. ಯಾರಿಗೆ ಹಿಂಗೆ ಕುಂತು ಮಾಡಲ್ಲ ಏನ್ ಮಾಡ್ಬೇಕು, ಈ ರೀತಿ ಮಾಡಬೇಕು. ಈ ರೀತಿ ಮಾಡಬಹುದು. ಇದಾದ ನಂತರ ಶೀತಲೀಕರಣ. ಶೀತಲೀಕರಣ ಅಂದ್ರೆ ಈ ವಾಯುಮುದ್ರೆಯಲ್ಲಿ ಕುಳಿತು ನಾಲಿಗೆಯನ್ನ ಸುತ್ತಿ ಉಸಿರನ್ನ ಒಳಗಡೆ ಜಗ್ಗೋದು. ಈ ರೀತಿ ಮಾಡೋದ. ಇದನ್ನ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಮಾಡಬೇಕು. ಬೇಸಿಗೆ ಒಳಗ 4-5 ಸಲ ಮಾಡಿದರೆ ಇನ್ನು ತಂಪು ಆಕತಿ. ಐಸ್ ಕ್ರೀಮ್ ತಿನ್ಬೇಕಾದ್ರೆ ಈ ಉಸಿರನ್ನ ಹೊರಗಡೆ ನಾಲಿಗೆಯಿಂದ ಜಗ್ಗುದ್ರಿಂದ ಹಲ್ಲೆಲ್ಲ ತಂಪಾಗಿ ಶರೀರ ತಂಪಾಗದೆ. ಶೀತಲೀಕರಣ ಬೇಸಿಗೆ ಒಳಗೆ ಜಾಸ್ತಿ ಮಾಡ್ಕೊಳ್ಬೇಕು. ಅದ ನಂತರ ಇನ್ನ ಬರಾಮರಿ ಏನ್ ಮಾಡೋಣ. ಉದ್ಗಿತ ಓಂಕಾರ
ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬರುತ್ತವೆ ಹೋಗುತ್ತವೆ ತಮ್ಮಷ್ಟಕ್ಕೆ. ಅದರ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನ ಎರಡು ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ. ಈಗ ಶಾಂತಿ ಪಾಠ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಈ ರೀತಿ ನಮಸ್ಕಾರವನ್ನು ಮಾಡಬೇಕು. ಆಮೇಲೆ ಸೂರ್ಯಗೆ ನಮಸ್ಕಾರ ಮಾಡು. ಭಾಗವಹಿಸಿದಂಥ ಎಲ್ಲ ಯೋಗ ಗುರುಗಳಿಗೆ ನಮಸ್ಕಾರ ಮಾಡುತ್ತಾ, ಮತ್ತೆ ನಾವು ಜೂನ್ 21ರಂದು ಅಥಣಿಯಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ಶ್ರವಂತ ಶಾಸಕರು ಲಕ್ಷ್ಮಣಣ್ಣ ಸವದಿ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು, ಶಾಸಕರು ಅವರು ಈ ವರ್ಷ SMS ಕ್ರೀಡಾಂಗಣದಲ್ಲಿ ಸುಮಾರು ಒಂದು 5,000 ಜನರು ಕೂಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ಒಳ್ಳೆಯ ಉಪಹಾರವನ್ನು ಸಹ ವ್ಯವಸ್ಥೆ ಮಾಡ್ಯಾರ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಯೋಗ ಗುರುಗಳಾದಂಥ ನಮ್ಮ ಭವರ್ಲಾಲ್ ಆರ್ಯ ಅವರು ಮುಖ್ಯ ಅತಿಥಿಗಳೇ ಆಗಮಿಸಿ ನಮ್ಮ ಅಂತಾರಾಷ್ಟ್ರೀಯ ಯೋಗದ ಪ್ರೋಟೋಕಾಲನ್ನ ಮೂಲಕ ತಮ್ಮ ಎಲ್ಲ ಯೋಗವನ್ನ ಹೇಳಿಕೊಡುವವರಿದ್ದಾರೆ. ಹೆಚ್ಚಿನ ಯೋಗ ಆಸಕ್ತರು, ಸಾಹಿತಿಗಳು ಎಲ್ಲರೂ ನಿಮ್ಮ ಆತ್ಮೀಯರನ್ನ ಬರ ಹೇಳಲು ತಾವೆಲ್ಲ ಪ್ರಯತ್ನ ಮಾಡಬೇಕು. ಅವತ್ತಿನ ಹೆಚ್ಚು ಜನಸಂಖ್ಯೆಯಲ್ಲಿ ನಾವೆಲ್ಲ ಸೇರಬೇಕು. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದೊಂದು ಈ ಯೋಗಮಯ ಒಂದು ದೇವರ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಇತರರನ್ನೂ ಕರೆತನ್ನಿ, ತಾವೂ ಭಾಗವಹಿಸಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಥಣಿಯಲ್ಲಿ ಒಂದು ಐತಿಹಾಸಿಕವಾಗಿ ಒಂದು ಉಳಿಯಲು ತಾವೆಲ್ಲ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಈ ಪ್ರೋಟೋಕಾಲದಲ್ಲಿ ಭಾಗವಹಿಸಿದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳು.